ಹಾಯ್ ಫ್ರೆಂಡ್ಸ್, ಭಾರತದ ಆಗ್ರಾದಲ್ಲಿರುವಂತಹ ತಾಜ್ ಮಹಲ್ ನಿಸ್ಸಂದೇಹವಾಗಿಯೂ ಜಗತ್ತಿನ ಅತ್ಯಂತ ಪ್ರಸಿದ್ಧ ಸ್ಮಾರಕಗಳ ರಚನೆಗಳಲ್ಲಿ ಒಂದಾಗಿದೆ. ಇದು ಇಂದು ಭಾರತದ ಅತ್ಯಂತ ಪ್ರಮುಖವಾದ ಪ್ರವಾಸಿ ತಾಣವಾಗಿದೆ. ಆದರೆ ನಿಮಗೆ ಗೊತ್ತಾ, ಈ ಅದ್ಭುತ ಸ್ಮಾರಕವನ್ನು ಹೋಲುವಂತಹ ಡೂಪ್ಲಿಕೇಟ್ ತಾಜ್ ಮಹಲ್ಗಳು ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಇವೆ ಎಂದು. ಭಾರತದಲ್ಲಿರುವಂತಹ ಮೂಲ ತಾಜ್ ಮಹಲನ್ನೇ ಹೋಲುವಂತಹ ಡೂಪ್ಲಿಕೇಟ್ ತಾಜ್ ಮಹಲ್ಗಳು ಜಗತ್ತಿನ ವಿವಿಧ ಭಾಗಗಳಲ್ಲಿ ನಾವು ಕಾಣಬಹುದಾಗಿದೆ. ನೀವು ಕೂಡ ಈ ಡೂಪ್ಲಿಕೇಟ್ ತಾಜ್ ಮಹಲ್ಗೆ ಭೇಟಿ ಮಾಡಬಹುದು ಮತ್ತು ತಾಜ್ ಮಹಲ್ನ ಕಲಾತೀತ ಸೌಂದರ್ಯ ಮತ್ತು ಆಕರ್ಷಣೆಗೆ ಗೌರವ ಸಲ್ಲಿಸಬಹುದು. ಸಾಂಪ್ರದಾಯಿಕ ಶೈಲಿಯ ಭಾರತೀಯ ಈ ಸ್ಮಾರಕವು ಜಾಗತಿಕವಾಗಿ ಎಷ್ಟು ಪ್ರಭಾವವನ್ನು ಬೀರಿದೆ ಎಂದು ತಿಳಿದುಕೊಳ್ಳಬಹುದು. ನಾವು ಈ ಡೂಪ್ಲಿಕೇಟ್ ತಾಜ್ ಮಹಲನ್ನು ಅನ್ವೇಷಣೆ ಮಾಡಲು ಒಂದು ಕುತೂಹಲಕಾರಿಯಾದಂಥ ಪ್ರಯಾಣವನ್ನು ಮಾಡಿಸುತ್ತೇವೆ ಹಾಗೂ ಇವು ಎಲ್ಲಿದೆ ಎಂದು ಕೂಡ ಕೇಳುತ್ತೇವೆ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದ್ಭುತಗಳನ್ನು ಪುನರಾವರ್ತನೆ ಮಾಡುವಲ್ಲಿ ನಿಸ್ಸೀಮರಾಗಿರುವಂಥ ಚೀನಾದವರು ಡೂಪ್ಲಿಕೇಟ್ ತಾಜ್ ಮಹಲನ್ನು ತಮ್ಮಲ್ಲಿ ಹೊಂದಿದ್ದಾರೆ. ಶೈನ್ ಜೈನ್ ಥೀಮ್ ಅನ್ನೋ ಒಂದು ಪಾರ್ಕ್ನಲ್ಲಿ ರಚಿಸಲಾಗಿರುವಂಥ ಇದನ್ನು ವಿಂಡೋ ಟು ದಿ ವರ್ಲ್ಡ್ ಎಂದು ಹೆಸರಿಸಲಾಗಿದೆ. ಈ ಪಾರ್ಕ್ನಲ್ಲಿ ಕೇವಲ ತಾಜ್ ಮಹಲ್ ಮಾತ್ರವಲ್ಲದೆ ಪಿಸಾದ ಲೆನಿಂಗ್ ಟವರ್ ಮತ್ತು ಐಫೆಲ್ ಟವರ್ ಸೇರಿದಂತೆ ಇತರ ದೇಶದ ಜಾಗತಿಕ ಹೆಗ್ಗುರುತುಗಳ ಡೂಪ್ಲಿಕೇಟ್ಗಳನ್ನು ತಾವು ಹೊಂದಿದ್ದಾರೆ. ನಂಬರ್ 2, ತಾಜ್ ಅರೇಬಿಯಾ. ಶ್ರೀಮಂತಿಕೆಯಲ್ಲಿ ನಾಡು ಮತ್ತು ವೈಭವದ ಭೂಮಿಯಾಗಿರುವಂತಹ ದುಬೈನಲ್ಲಿ ತಾಜ್ ಅರೇಬಿಯಾ ಎಂಬುದು ಗೌರವಿತವಾಗಿ ಎದ್ದು ನಿಂತಿದೆ. ಆಗ್ರಾದಲ್ಲಿರುವಂಥ ಮೂಲ ತಾಜ್ ಮಹಲ್ಗಿಂತ ಸುಮಾರು 4 ಪಟ್ಟು ದೊಡ್ಡದಾಗಿರಬಹುದು ಎನ್ನಲಾಗುವ ಈ ಡೂಪ್ಲಿಕೇಟ್ ತಾಜ್ ಮಹಲ್ ಮೊಘಲ್ ಉದ್ಯಾನವನದ ಪ್ರದೇಶವನ್ನು ಅಲಂಕರಿಸುತ್ತದೆ. ಈ ರಚನೆಯು 350 ಕೊಠಡಿಗಳು, ಅಂಗಡಿಗಳು ಮತ್ತು ರೆಸ್ಟೋರೆಂಟ್ಗಳನ್ನು ಒಳಗೊಂಡಿರುವಂಥ 20 ಅಂತಸ್ತಿನ ಹೋಟೆಲ್ನಂತೆ ಕಾರ್ಯನಿರ್ವಹಿಸುತ್ತದೆ. ಇದರ ವಿಶಾಲತೆಯು 2,10,000 ಚದರಡಿ ವಿಸ್ತಾರದಲ್ಲಿ ಹೂಡಿಕೆಯಾಗಿದೆ. ಹರಡಿಕೊಂಡಿದೆ. ದುಬೈಗೆ ಪ್ರವಾಸದಲ್ಲಿರುವಾಗ ಇಲ್ಲಿಗೆ ಭೇಟಿ ನೀಡಬಹುದು. ಭಾರತದ ಹೆಮ್ಮೆಯ ಸಂಕೇತವಾಗಿರುವಂಥ ತಾಜ್ ಮಹಲ್ ಜಾಗತಿಕ ಮಟ್ಟದಲ್ಲಿ ಎಷ್ಟು ಪ್ರಭಾವ ಬೀರಿದೆ ಎನ್ನುವುದು ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ನಂಬರ್ 3, ರಾಯಲ್ ಪೆವಿಲಿಯನ್, ಬ್ರಿಟನ್. ಯುನೈಟೆಡ್ ಕಿಂಗ್ಡಮ್ನ ಬ್ರಿಟನ್ನಲ್ಲಿ ಆಶ್ಚರ್ಯ ಎಂಬಂತೆ ತಾಜ್ ಮಹಲ್ ಡೂಪ್ಲಿಕೇಟನ್ನು ಕಾಣಬಹುದು. ಇದು ತನ್ನದೇ ಆದಂಥ ಶೈಲಿಯಲ್ಲಿ ಸುಂದರವಾಗಿದೆ. ಇದರಲ್ಲಿ ಭಾರತದ ತಾಜ್ ಮಹಲ್ನ ವಾಸ್ತುಶಿಲ್ಪದ ಸೌಂದರ್ಯವು ಎದ್ದು ಕಾಣುತ್ತದೆ. ವೆಲ್ಸ್ನ ರಾಜಕುಮಾರ ಚಾರ್ಜ್ ಇದನ್ನು ನಿರ್ಮಿಸಿದ್ದಾರೆ. ಇದರ ವಿನ್ಯಾಸವು ಭಾರತದಲ್ಲಿ ಪ್ರಚಲಿತವಾಗಿರುವಂತಹ 19ನೇ ಶತಮಾನದ ಇಂಡೋ ಸಾರ್ಸನಿಕ್ ಶೈಲಿಯಿಂದ ಸ್ಫೂರ್ತಿಯನ್ನು ಪಡೆದುಕೊಂಡಿದೆ. ರಾಯಲ್ ಪೆವಿಲಿಯನ್ ಸುತ್ತಮುತ್ತಲೂ ಸುಂದರವಾದ ಉದ್ಯಾನವನಗಳನ್ನು ಕಾಣಬಹುದು. ಇದು ಮೊದಲ ದರ್ಜೆಯಲ್ಲಿ ಪಟ್ಟಿ ಮಾಡಲಾದಂಥ ಹಿಂದಿನ ರಾಜಮನೆತನಗಳ ನಿವಾಸವಾಗಿದೆ. ನಂಬರ್ 4, ಬಾಂಗ್ಲಾದೇಶದ ತಾಜ್ ಮಹಲ್. ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ನೆಲೆಸಿರುವ ಇದು ತಾಜ್ ಮಹಲ್ನ ಈ ಪರಿಪೂರ್ಣವಾದ ಡೂಪ್ಲಿಕೇಟ್ ತಾಜ್ ಮಹಲ್ ಇದಾಗಿದೆ. ಬಾಂಗ್ಲಾದೇಶದ ಚಲನಚಿತ್ರ ನಿರ್ಮಾಪಕ ಅಲ್ಸನುಲ್ಲಾ ಮೋನಿಯವರು ಇದನ್ನು ನಿರ್ಮಿಸಿದ್ದಾರೆ. ಈ ಅದ್ಭುತ ರಚನೆಯನ್ನು ಹೆಚ್ಚು ಜನರಿಗೆ ತಲುಪಿಸುವಂತೆ ಮಾಡುವ ಆಲೋಚನೆಯಿಂದ ಪ್ರೇರೇಪಿಸಲ್ಪಟ್ಟಂತಹ ಮೋನಿಯವರು 2008ರಲ್ಲಿ ಒಂದು ಯೋಜನೆಯನ್ನು ಪ್ರಾರಂಭಿಸಿದರು. ಸುಮಾರು 1.6 ಹೆಕ್ಟೇರ್ ಸಂಕೀರ್ಣದ ಪ್ರದೇಶದಲ್ಲಿ ವಿಸ್ತಾರವಾಗಿ ಹರಡಿರುವ ಈ ನಿರ್ಮಾಣವು 2003ರಿಂದ 2008ರವರೆಗೆ ಸುಮಾರು 5 ವರ್ಷಗಳ ಕಾಲಾವಧಿ ತೆಗೆದುಕೊಂಡಿತ್ತು ಮತ್ತು ಸುಮಾರು 58 ಮಿಲಿಯನ್ನಷ್ಟು ಖರ್ಚಾಗಿತ್ತು ಎಂದು ವರದಿಯಾಗಿದೆ. ಇದನ್ನು ಮಾರ್ಚ್ 2009ರಲ್ಲಿ ಸಾರ್ವಜನಿಕರಿಗೆ ತೆರೆಯಲಾಯಿತು. ನಂಬರ್ 5, ಬಿಬಿ ಕಾ ಮಕ್ಬಾರ್, ಔರಂಗಾಬಾದ್. ಇದನ್ನು ಬಡವರ ತಾಜ್ ಮಹಲ್ ಎಂದು ಕರೆಯಲಾಗುತ್ತದೆ. ಭಾರತದ ಔರಂಗಾಬಾದ್ ನಗರದಲ್ಲಿರುವಂತಹ ಬಿಬಿ ಕಾ ಮಕ್ಬಾರ್ ಔರಂಗಜೇಬನ ಮಗನಾದಂತಹ ಆಜಮ್ ಖಾನ್ ತನ್ನ ತಾಯಿಯ ನೆನಪಿಗಾಗಿ ನಿರ್ಮಿಸಿದ್ದಾನೆ. ಇದು ತಾಜ್ ಮಹಲ್ನ ಆಕರ್ಷಣೆಯನ್ನು ಅದರ ಮಿನಾರ್ಗಳು ಮತ್ತು ಉದ್ಯಾನವನಗಳು ಆಕರ್ಷಕ ವಾಸ್ತುಶಿಲ್ಪದೊಂದಿಗೆ ಪ್ರತಿಬಿಂಬಿಸುತ್ತದೆ. ಈ ಸಮಾಧಿಯು ತಾಜ್ ಮಹಲ್ಗೆ ಪ್ರತಿಸ್ಪರ್ಧಿಯಾಗಲು ಉದ್ದೇಶಿಸಲಾಗಿತ್ತು. ಆದರೆ ವಾಸ್ತುಶಿಲ್ಪ ಮತ್ತು ರಚನೆಯ ಅನುಪಾತಗಳು ಮತ್ತು ಹಣದ ಕೊರತೆಯಿಂದಾಗಿ ತಾಜ್ ಮಹಲ್ನ ಮೂಲ ಗುಣಗಳಿಗೆ ಹೊಂದಿಕೆಯಾಗಿಲ್ಲ. ಆದರೂ ತನ್ನದೇ ಆದ ಸೌಂದರ್ಯದೊಂದಿಗೆ ವಿಭಿನ್ನ ಮತ್ತು ಒಂದು ಗಮನಾರ್ಹವಾದ ಸ್ಮಾರಕವಾಗಿ ಎದ್ದು ನಿಂತಿದೆ. ನಂಬರ್ 6, ತಾಜ್ ಮಹಲ್ ಹೌಸ್ ಬೋಟ್, ಕ್ಯಾಲಿಫೋರ್ನಿಯಾ. ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಾಜ್ ಮಹಲಿನ ಸೌಂದರ್ಯತೆಯಿಂದ ಪ್ರೇರೇಪಿತರಾದಂಥ ದ್ರಾಕ್ಷಿ ತೋಟದ ಉದ್ಯಮಿ ಬಿಲ್ ಹರ್ಲಾನ್ ಅವರು
ಕ್ಯಾಲಿಫೋರ್ನಿಯಾದ ಸೊಸಾಲಿಟೋ ಎಂಬ ನಗರದಲ್ಲಿ ತಾಜ್ ಮಹಲನ್ನು ಪ್ರತಿಬಿಂಬಿಸುವ ಒಂದು ಹೌಸ್ ಬೋಟಿನ ವಿಶಿಷ್ಟ ಡೂಪ್ಲಿಕೇಟ್ ತಾಜ್ ಮಹಲನ್ನು ರಚಿಸಿದ್ದರು. ನೀರಿನಲ್ಲಿ ತೇಲುವ ಈ ಹಡಗು ತಾಜ್ ಮಹಲಿನ ಸಾರವನ್ನು ಇಡೀ ಜಗತ್ತಿಗೆ ತಿಳಿಸಿತ್ತು. 2016ರಲ್ಲಿ ಇದು ಅತಿ ಹೆಚ್ಚು ಬೆಲೆಗೆ ಮಾರಾಟವಾಗಿತ್ತು. ಇದು ಸ್ನೇಹಿತರೆ, ನಮ್ಮ ಭಾರತದ ತಾಜ್ ಮಹಲನ್ನು ಪ್ರಪಂಚದ ಯಾವ ದೇಶಗಳು ಡೂಪ್ಲಿಕೇಟ್ ತಾಜ್ ಮಹಲನ್ನು ನಿರ್ಮಿಸಿವೆ ಎಂಬುದರ ಒಂದು ಮಾಹಿತಿಯಾಗಿತ್ತು. ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂಥ ಟಾಪಿಕ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.